ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಪಾರ್ಟಿ ಮಾಡಿದಂತಹ ದರ್ಶನ್ಗೆ ಬಳ್ಳಾರಿ ಭಾಗ್ಯ ಸಿಕ್ತು. ಆದ್ರೆ ಫೋಟೋ ತೆಗೆದವರಿಗೆ ಶಿಕ್ಷೆ ಯಾಕಿಲ್ಲ? ಟೀ ಪಾರ್ಟಿ ಫೋಟೋ ತೆಗೆದಿದ್ದು ನಾಗನ ಶಿಷ್ಯ ಅಂತ ಹೇಳಲಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಕ್ರಮ ಯಾಕಿಲ್ಲ? ಆತ ಏನ್ ಮಾಡ್ತಾ ಇದ್ದಾನ? ಆತ ಎಂದಿನಂತೆ ನಂದೇ ಜೈಲು ಅನ್ಕೊಂಡು ಮೆರಿತಾ ಇದ್ದಾನಾ ಅನ್ನೋ ಪ್ರಶ್ನೆ. ನಾಗನ ವಿರುದ್ಧ ಕ್ರಮಕ್ಕೆ ಪೊಲೀಸರಿಗೆ ಹಾಗಾದ್ರೆ ಭಯನಾ? ವಿಲ್ಸನ್ ಗಾರ್ಡನ್ ನಾಗನಂತ ರೌಡಿಗಳು ಇಡೀ ಜೈಲನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ. ಯಾರು ಅವ್ರಿಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ? ಹೆಂಗ್ ಅವ್ರಿಗೆ ಅಷ್ಟು ಕಂಟ್ರೋಲ್ ಬರುತ್ತೆ ಜೈಲ್ ಮೇಲೆ? ಹಾಗಾದ್ರೆ ಅಧಿಕಾರಿಗಳು ಹೆದರ್ತಾರ? ಅವ್ರಿಗೆ ಯಾಕೆ ಹೆದರ್ತಾರೆ? ಯಾರು ಸಪೋರ್ಟ್ ಇದೆ ಅಂತ ಅಧಿಕಾರಿಗಳು ಹೆದರ್ತಾರೆ? ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಅವತ್ತು ದರ್ಶನ್ ಬಗ್ಗೆ ಬೇಕಾದಷ್ಟು ಮಾತಾಡ್ಬಿಟ್ವಿ ನಾವು, ಮಾಧ್ಯಮದವರು ಎಲ್ಲರೂ ಮಾತನಾಡಿದ್ರು. ಅಷ್ಟೇ ಡೇಂಜರಸ್ ಇನ್ನೊಂದು ವಿಚಾರ ಏನಂತಂದ್ರೆ ಈ ವಿಲ್ಸನ್ ಗಾರ್ಡನ್ ನಾಗ. ರೈಟ್, ಇದು ಮೈಸೂರಿನ ಅಪ್ಡೇಟ್. ಸಿದ್ದರಾಮಯ್ಯ ಅವರು ಮೈಸೂರಿಗೆ ಬಂದಿದ್ದು. ವಿಲ್ ಗೋ ಬ್ಯಾಕ್ ಟು ಆನೇಕಲ್ ಸ್ಟೋರಿಗೆ ಹೋಗೋಣ. ಆನೇಕಲ್ ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ರು ನವೀನ್. ಎಸ್ ನವೀನ್, ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ಮಾತನಾಡ್ತಾ ಇದ್ವಿ. ವಿಲ್ಸನ್ ಗಾರ್ಡನ್ ನಾಗನಿಗೆ ಜೈಲ್ ಮೇಲೆ ಬಹಳ ಕಂಟ್ರೋಲ್ ಇದೆ ಅನ್ನೋಂಥ ಒಂದು ವಿಚಾರ ಇತ್ತು. ಅವ್ರಿಗೆ ಅಧಿಕಾರಿಗಳು ಕ್ರಮ ತಗೊಳಕ್ಕೆ ಹೆದರ್ತಾರೆ ನಾಗನ ವಿರುದ್ಧ ಅಂತ. ಅಂಥದ್ದು ಏನಾಗಿದೆ? ಯಾರಿಗೆ ಹೆದರ್ಕೊಂಡು ಅಷ್ಟೊಂದು ಅಂದ್ರೆ ರೌಡಿ ಶೀಟರ್ಗಳು ಜೈಲನ್ನ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಏನ್ ನಡೀತಾ ಇದೆ ಪರಪ್ಪನಗರದಲ್ಲಿ? ನವೀನ್, ಶ್ರೀಲಕ್ಷ್ಮಿ, ಪರಪ್ಪನಗರ ಜೈಲಿಗೆ ದರ್ಶನ್ ಹೋಗಿ ಏನು 69 ದಿನ ಜೈಲಿನಲ್ಲಿ ಇದ್ರು. ಇದಾದ ಬಳಿಕ ಈ ಒಂದು ಮೊಬೈಲ್ನಲ್ಲಿ ಫೋಟೋ ತೆಗೆದದ್ದು ಹೊರಗಡೆ ಯಾವಾಗ ಬರುತ್ತೆ, ವೇಲು ಈ ಒಂದು ಫೋಟೋವನ್ನು ತನ್ನ ಪತ್ನಿಗೆ ಕಳಿಸಿದ್ದಾನಂತೇಳಿ ಏನು ಗೊತ್ತಾಗುತ್ತೆ. ಇದಾದ ಬಳಿಕ ದರ್ಶನ್ ಮತ್ತು ಇಡೀ ಒಂದು ಪ್ರಕರಣದ ಆತನ ತಂಡ ಏನಿತ್ತು ಅಂತಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೇನಿದ್ರು ಇವರೆಲ್ಲರೂ ಕೂಡ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ದರ್ಶನ್ ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಆದರೆ ಇದಕ್ಕೆ ಪ್ರಮುಖ ರೂವಾರಿ ಆಗಿದ್ದಂತಹ ಫೋಟೋವನ್ನ ರಿವೀಲ್ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತನಾಗಿದ್ದಂತಹ ಮೋಸ್ಟ್ ವಾಂಟೆಡ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ್ ಮೇಲೆ ಮಾತ್ರ ಯಾವುದೇ ಕ್ರಮ ಆಗೋದಿಲ್ಲ. ಇದರಿಂದ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಹಾಗೂ ಈ ಒಂದು ಪ್ರಕರಣದಲ್ಲಿ ತನಿಖೆಗೆ ಹೋದಂತಹ ಪೊಲೀಸರ ವಿರುದ್ಧ ಸಾಕಷ್ಟು ಅನುಮಾನಗಳು ಎದುರಾಗಿದ್ದು, ಜೊತೆಗೆ ಗೃಹ ಇಲಾಖೆ ಈ ಬಗ್ಗೆ ಒಂದಷ್ಟು ನಿರ್ಲಕ್ಷ್ಯ ವಹಿಸ್ತಾ ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಖುದ್ದು ಪೊಲೀಸರಿಗೆ ಭಯ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆ ಎದುರಾಗಿತ್ತು. ಖುದ್ದು ಗೃಹ ಸಚಿವರು ಅಂತಂದ್ರೆ ಏನು ಪರಮೇಶ್ವರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಡ್ತಾರೆ. ಈ ಒಂದು ಮೊಬೈಲ್ ಹಾಗೂ ವಿಡಿಯೋ ಲೀಕ್ ಆದ ನಂತರ ಜೈಲಿಗೆ ಹೋಗಿ ಎಲ್ಲವನ್ನ ಸರಿಪಡಿಸ್ತೀವಿ, ಯಾರದ್ದೇ ಒಂದು ಭಯ ನಮಗಿಲ್ಲ, ಎಲ್ಲವೂ ಕೂಡ ಕ್ರಮ ಆಗುತ್ತೆ ಅನ್ನೋ ಮಾತನ್ನು ಕೂಡ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ಏನು ಈ ಒಂದು ಪ್ರಕರಣದಲ್ಲಿ ಫೋಟೋ ಮತ್ತು ವಿಡಿಯೋ ತೆಗೆಯೋದಕ್ಕೆ ಪ್ರಮುಖ ಕಾರಣ, ಜೊತೆಗೆ ದರ್ಶನ್ಗೆ ಆ ಒಂದು ಟೀ ಮಾಡಿಕೊಟ್ಟಿದ್ದು, ಟೀ ಕಪ್ನಲ್ಲಿ ತಂದು ಕೊಟ್ಟಿದ್ದು, ಜೊತೆಗೆ ಟೇಬಲ್ ಹಾಕಿದ್ದು ಎಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ನಾಗ ಅಂತ ಗೊತ್ತಿದ್ರು ಕೂಡ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ನಾಗನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆ ಇರುವಂತವ್ರು ಯಾರು, ಈತನ ಪರ ನಿಂತಿರೋರು ಯಾರು ಅನ್ನೋದು ಹಲವು ಅನುಮಾನಗಳು ಮೂಡಿದೆ. ಆದ್ರೆ ಒಂದು ಮೂಲಗಳ ಪ್ರಕಾರ ವಿಲ್ಸನ್ ಗಾರ್ಡನ್ ನಾಗನನ್ನ ಆದಷ್ಟು ಬೇಗ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸಮಸ್ಯೆ ಖುದ್ದು ಜೈಲು ಅಧಿಕಾರಿಗಳಿಗೂ ಹಾಗೂ ಪೊಲೀಸರಿಗೂ ಎದುರಾಗುತ್ತೆ ಅನ್ನೋ ಮಾತು ಕೇಳಬಂದಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನವೀನ್. ವೆಲ್ಕಮ್ ಬ್ಯಾಕ್. ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಸಂಕಷ್ಟ ಎದುರಾಗಲಿದೆಯಾ? ಮೂಡಾ ಕೇಸ್ನಲ್ಲಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಪೊಲೀಸರಿಗೆ ದೂರು ಕೊಡಲಾಗಿದೆ. ಮೈಸೂರು ಪೊಲೀಸ್ ಆಯುಕ್ತರಿಗೆ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ. ಪಾರ್ವತಿ ಅವರ ವಿರುದ್ಧ ಲಕ್ಷ್ಮೀಪುರಂ ಠಾಣೆಗೆ ದೂರು ನೀಡಿದ್ದೇನೆ, 6 ದಿನಗಳಾದರೂ ಕೂಡ ದೂರನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ನಿನ್ನೆ ರಾತ್ರಿ ಪಾರ್ವತಿ ಮೈಸೂರಿಗೆ ಬಂದಿದ್ದಾರೆ, ಅವರನ್ನ ವಿಚಾರಣೆ ಮಾಡಿ ಅಂತ ಆಯುಕ್ತರಿಗೆ ಮನವಿ ಮಾಡಿದ್ದೀನಿ, ಮೇಲ್ ಮೂಲಕ ಮನವಿ ಮಾಡಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಆಗಲಿದೆಯಾ? ಇದು ಪಾರ್ವತಿ ಅವರನ್ನು ಕೂಡ, ಸಿಎಂ ಪತ್ನಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾರಾ? ವಿಚಾರಣೆ ಮಾಡಿ ಅಂತ ಪೊಲೀಸರಿಗೆ ಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಸೊ ಒಂದ್ ಕಡೆ ಇವತ್ತು ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾರೆ ಸಿಎಂ, ಅಲ್ಲಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ. ಮತ್ತೊಂದು ಕಡೆ ಪಾರ್ವತಿ ಅವರನ್ನ ಈ ರೀತಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ. ಯಾಕಂತಂದ್ರೆ ಅವರ ಹೆಸರಿನಲ್ಲಿ ಇದೆಲ್ಲವೂ ಕೂಡ ಫೈಲ್ ಆಗಿರ್ತಕ್ಕಂಥದ್ದು, ಇದರಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ, ಅವರದ್ದೇ ಸಿಗ್ನೇಚರ್ ಇರುವಂಥದ್ದು. ಹಾಗಾಗಿ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು, ಮುಖ್ಯಮಂತ್ರಿಗಳ ಹೆಂಡತಿ ಆಗಿರೋದ್ರಿಂದ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಇವರೆಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಿಂಜರಿಬಹುದೇನೋ ಅವರು ಸಿಎಂ ಪತ್ನಿ ಅಂತ. ಆದರೆ ಖಂಡಿತವಾಗ್ಲೂ ಹಾಗೆ ಹಿಂಜರಿಕೆ ಮಾಡಿಕೊಳ್ಳದೆ ಅವರನ್ನು ಕೂಡ
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಸಿಎಂ ಪತ್ನಿ ಪಾರ್ವತಿ ಅವರನ್ನ ವಿಚಾರಣೆ ಮಾಡಬಹುದಾದ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಶ್ರೀಲಕ್ಷ್ಮಿ, ಸದ್ಯಕ್ಕೆ ಸಿಎಂ ಪತ್ನಿ ಅವರನ್ನ ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಕಳೆದ 6 ದಿನಗಳ ಹಿಂದೆ ಸ್ನೇಹಮಯ ಕೃಷ್ಣ ಅವರು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು. ಈ ಒಂದು ಸಹಿ ವ್ಯತ್ಯಾಸದ ವಿಚಾರದಲ್ಲಿ ಅಂದ್ರೆ ಮೂಡಾ ದಾಖಲಾತಿಯಲ್ಲಿ ಇರುವಂತಹ ಸಹಿ ಇರ್ಬೋದು ಮತ್ತು ಸಿಎಂ ಅವರು ಅಧಿಕೃತ ಟ್ವಿಟರ್ನಲ್ಲಿ ಬಿಡುಗಡೆ ಮಾಡಿದಂತಹ ಸಹಿ ಇರ್ಬೋದು, ಈ 2 ಸಹಿಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ದು ಈ ವಿಚಾರವನ್ನು ಇಟ್ಕೊಂಡು ಸ್ನೇಹಮಯ ಕೃಷ್ಣ ಅವರು ಲಕ್ಷ್ಮೀಪುರಂ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ಅದಕ್ಕೆ ಒಂದು NCR ಕಾಪಿಯನ್ನು ಕೂಡ ಪಡ್ಕೊಂಡಿದ್ರು. ಆ NCR ಕಾಪಿ ಆದ ಸಂದರ್ಭದಲ್ಲಿ NCR ಆದ ಸಂದರ್ಭ ಯಾವುದೇ ಪ್ರಕರಣ ಇದ್ರು ಕೂಡ 6 ದಿನಗಳ ಒಳಗೆ ಅವರನ್ನ ಕರೆದು ಈ ಬಗ್ಗೆ ವಿಚಾರಣೆ ಮಾಡಿ ಅದಲ್ಲದಲ್ಲಿ FIR ಮಾಡಬೇಕು ಬೇಡವಾ ಅನ್ನೋದ್ರ ಬಗ್ಗೆ ಪೊಲೀಸರು ತೀರ್ಮಾನ ಮಾಡ್ಬೇಕಾಗುತ್ತೆ. ಆದ್ರೆ 6 ದಿನಗಳು ಕಳೆದ್ರು ಕೂಡ ಅವರನ್ನ ವಿಚಾರಣೆ ಮಾಡಿಲ್ಲ. ಸೊ ಹೀಗಾಗಿ ಈಗಾಗಲೇ ಸ್ನೇಹಮಯರು ಕೃಷ್ಣ ಅವರು ಕೂಡ ದೂರಲ್ಲಿ ಉಲ್ಲೇಖ ಮಾಡುವಂಥದ್ದು ಈಗಾಗಲೇ ಸಿಎಂ ಪತ್ನಿ ನಿನ್ನೆ ರಾತ್ರಿ ಮೈಸೂರಿಗೆ ಬಂದಿದ್ದಾರೆ. ಇವತ್ತು ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಕರೆದು ವಿಚಾರಣೆ ಮಾಡಿ ಅಲ್ಲಿ ಜೈಲನ್ನೇ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋ ರೇಂಜಿಗೆ ಇದಾನೆ ಅಂತ. ಸೊ ವಿಲ್ಸನ್ ಗಾರ್ಡನ್ ನಾಗನ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಪೊಲೀಸರಿಗೆ ಭಯನಾ? ಏನ್ ನಡೀತಾ ಇದೆ ಇನ್ನೂ ಕೂಡ? ರೈಟ್, ಹ್ಯಾಂಗ್ ಆನ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಮೈಸೂರಲ್ಲಿ ಸಿಎಂ ಬಂದಿದ್ದಾರೆ. ಪ್ರಾಧಿಕಾರದ ಸಭೆಗೆ ಮೈಸೂರಲ್ಲಿ ಸಿಎಂ ಆಗಮಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿ ಇವತ್ತು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಮಾಡ್ತೀನಿ ಅಂತ ಅಲ್ಲಿ ಹೋಗಿದ್ದಾರೆ ರಾಜವಂಶಸ್ಥರು. ಇದಕ್ಕೆ ನಾವು ಬರೋದಿಲ್ಲ, ಕೋರ್ಟಲ್ಲಿ ಇದೆ ವಿಚಾರ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಮೂಡಾ ಪ್ರಕರಣದಲ್ಲಿ ಕೊಂಚ ರಿಲ್ಯಾಕ್ಸ್ ಸಿಕ್ಕಿತ್ತು ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ ವಿಚಾರಣೆಯಲ್ಲಿ. ಇವತ್ತು ಮೈಸೂರಿಗೆ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ. ಸೊ ಮೂಡಾದಲ್ಲಿ ಆಫ್ ಆಗಿದ್ದ ಮೂಡು ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ವಿಚಾರದಲ್ಲಿ ಸಿಎಂಗೆ ಫ್ರೆಶ್ ಆಗಿ ಮತ್ತೆ ಉತ್ಸಾಹ ಬಂದಿದೆಯಾ ಅನ್ನುವಂಥ ಪ್ರಶ್ನೆ. ಏನ್ ಮಾಡ್ತಾರೆ? ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ. ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಿದ್ದನ್ನ ನೀವೇ ನೋಡಿದ್ರಿ. ರಾಜವಂಶಸ್ಥರು ಹೇಳೋದೇನು ಅಂತಂದ್ರೆ, ಅದು ರಾಜಸ್ವ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಪಾರಂಪರಿಕವಾಗಿ ರಾಜಸತ್ತೆ ಉಳಿಸ್ಕೊಂಡಿದೆ. ಅದು ಕೋರ್ಟಲ್ಲಿದೆ ಅದು ಕೇಸು. ಇವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗೋಕ್ಕಾಗಲ್ಲ, ನಾವೇ ನೋಡ್ಕೋತೀವಿ ಅದು ನಮ್ಮ ಪಾರಂಪರಿಕ ಸ್ವತ್ತದು ಚಾಮುಂಡಿ ಬೆಟ್ಟ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿರುವಾಗ ದಯವಿಟ್ಟು ಯಥಾಸ್ಥಿತಿ ಕಾಪಾಡಿ ಅನ್ನೋದು ಯದುವೀರ್ ಒಡೆಯರ್ ಅವರ ಮನವಿ.